ಆತ್ಮೀಯ 7ನೇ ತರಗತಿ ವಿದ್ಯಾರ್ಥಿಗಳಿಗೆ JLDC ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSART ವತಿಯಿಂದ 7ನೇ ತರಗತಿ ಮಕ್ಕಳಿಗೆ 2ನೇ ಸಂಕಲನಾತ್ಮಕ ಪರೀಕ್ಷೆ ನಡೀತು. ಸೊ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋನ ನಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಛಂದಸ್ನಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಗುರು ಅನ್ನೋದಾಗಿದೆ. ಎರಡನೇದಕ್ಕೆ ಅಹವ ಪದದ ಹೊಸ ಗನ್ನಡದ ರೂಪ ಯಾವುದು ಅಂದರೆ ಅದಕ್ಕೆ ಯುದ್ಧ ಆಗುತ್ತೆ. ಸೊ ಎರಡನೇ ಪ್ರಶ್ನೆಗೆ ಅದು ಯುದ್ಧ ಅಂತ ಸರಿಯಾದ ಉತ್ತರ. ಮೂರನೇ ಬಿಟ್ಟ ಸ್ಥಳಕ್ಕೆ ನಮಗೆ ಇಬ್ಬರು ಭಾವ ಇದ್ದಾರೆ, ಅದೇ ಗೆರೆಯನ್ನು ಎಳೆದ ಪದಕ್ಕೆ ಬಹುವಚನ ರೂಪ ಕೊಟ್ಟಿರೋದ್ರಿಂದ ಭಾವಕ್ಕೆ ಭಾವಂದಿರು ಆಗುತ್ತೆ. ಅದರಿಂದ ಮೂರನೇ ಪ್ರಶ್ನೆಗೆ ಭಾವಂದಿರು ಆಗುತ್ತೆ. ಎರಡನೇ ಮೇನ್ ನೋಡೋದಾದರೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಡ್ಯಾಸ್ ಗಾದೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಅನ್ನೋದು ಸಂಪೂರ್ಣವಾದಂಥ ಉತ್ತರ. ಐದನೇದಕ್ಕೆ ಸ್ವಾಮಿ ಬನ್ನಿ ದಯಮಾಡಿ ಕುಳಿತುಕೊಳ್ಳಿ, ಈ ಮಾತಿನಲ್ಲಿ ಇವರ ಪ್ರಮುಖ ಭಾವನೆ ಯಾವುದು ಅಂದರೆ ಗೌರವ ಅನ್ನೋದು ಸರಿಯಾದಂಥ ಉತ್ತರ. ಆರನೇ ಪ್ರಶ್ನೆಗೆ ಪಡೆ ಪದದ ನಾಮರೂಪ ಯಾವುದು ಅಂದರೆ ಸೈನ್ಯ. ಇದರ ಕ್ರಿಯಾರೂಪವೇ ಅದಕ್ಕೇನು ಬರುತ್ತೆ ಅಂದರೆ ನನ್ನ ಪ್ರಕಾರ ಪಡೆಗೆ ಪಡೆಯುವುದು ಅನ್ನೋದು ಒಂದು ಗೊಂದಲದಲ್ಲಿದೆ. ಪಡೆಯುವುದು ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಮೂರನೇದು ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಏಳನೇ ಪ್ರಶ್ನೆಗೆ ಬಂಧನ ಇದರ ವಿರುದ್ಧ ಪದ ಯಾವುದು ಅಂದರೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. 8ನೇ ಪ್ರಶ್ನೆಗೆ ಕಿಸೆ ಈ ಪದದ ಅರ್ಥ ಬರೆಯಿರಿ ಅಂತಂದರೆ ಜೇಬು ಅನ್ನೋದಾಗುತ್ತೆ. 9ನೇದು ಇವನು ಈ ಪದದ ಶ್ರೀಲಿಂಗ ರೂಪ ಬರೆಯಿರಿ ಅಂದರೆ ಇವನು ಇವಳು ಆಗುತ್ತೆ. ಹಾಗೆ 10ನೇದಕ್ಕೆ ಶತಮಾನ ಈ ಪದದ ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಇದೆ. ಇಂದಿನ ಶತಮಾನಗಳಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಡಳಿತಿದ್ರು ಅಂತ ನಮ್ಮ ಇಷ್ಟ ಬಂದಂಗೆ ಶತಮಾನಕ್ಕೆ ಸಂಬಂಧಪಟ್ಟಂತಹ ಸ್ವಂತ ವಾಕ್ಯವನ್ನು ಬರಿಬೋದು. ಹಾಗೆ ಮಕ್ಕಳೇ, 11ನೇ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಎಷ್ಟೊಂದು ಭಾಷೆಗಳು ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದು ಅಂತ ಇದೆ. ಅದು ಆಶ್ಚರ್ಯ ಸೂಚಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ ಅಂತ ಹಾಕ್ಬೋದು. ಮೊಟ್ಟೆ ಪ್ಲಸ್ ಇಡು ಅನ್ನೋದು ಮೊಟ್ಟೆ ಇಡು ಈ ಪದಕ್ಕೆ ಯಾವ ಸಂಧಿ ಅಂತ ಹೇಳುತ್ತೆ, ಅದು ಆಗಮ ಸಂಧಿ ಆಗುತ್ತೆ. ಅಥವಾ ಯಕಾರ ಆಗಮ ಸಂಧಿ ಅಂತ ಬರೆದ್ರೂ ಸರಿಯಾದಂಥ ಉತ್ತರ ಆಗುತ್ತೆ. ಮೊಟ್ಟೆ ಇಡೋಕ್ಕೆ ಆಗಮ ಸಂಧಿ ಆದರೂ ಆಗ್ಬೋದು, ಯಕಾರಾಗಮ ಸಂಧಿ ಅಂತಲೂ ಆಗ್ಬೋದು. ನೆಕ್ಸ್ಟು 4ನೇ ಮೇನಿಗೆ ಬರೋದಾದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೀನು ನೋಡಿರುವ ಇರುವೆಗಳ ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇದು ಚಗಳಿ ಇರುವೆಗಳಲ್ಲಿ ಬರುವಂತಹ ಪ್ರಶ್ನೆ ಉತ್ತರ. 3-4 ಇರುವೆಗಳ ಹೆಸರುಗಳನ್ನು, ಸುಮಾರು ಇರುವೆಗಳನ್ನ ಬರೀಬೋದು. ಹಾಗೆ ಬಿಲ್ಲ ಹಬ್ಬ ಸಂಬಂಧಪಟ್ಟಂತಹ 14ನೇ ಪ್ರಶ್ನೆ ಇದೆ, ಧನುರ್ಯಾಗದ ಬಗ್ಗೆ ಬರೆಯುವಂಥದ್ದು. ಹಾಗೆ 15ನೇದು ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮಸ್ಥಳ ಕೃತಿಗಳನ್ನು ಪರಿಚಯಿಸಿ ಅಂತ ಕೊಟ್ಟಿದ್ದಾರೆ. ಹಾಗೆ 16ನೇದಕ್ಕೆ ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಅನ್ನೋದು ಅಚ್ಚೇವು ಕನ್ನಡದ ದೀಪ ಅನ್ನೋ ಪದ್ಯದಿಂದ ಕರ್ಕಿ ಅವರು ಬರೆದಿರುವಂಥದ್ದು. ಹಾಗೆ 17ನೇ ಪ್ರಶ್ನೆಗೆ ಎಳ್ಳು ಬೆಲ್ಲ ತಿನ್ನುವುದರಿಂದ ವೈಜ್ಞಾನಿಕ ಕಾರಣ ಏನು ಅನ್ನೋದು ನಾವು ಸಂಕ್ರಾಂತಿಯ ಸುಖ ದುಃಖ ಪಾಠದಲ್ಲಿ ನೋಡ್ಬೋದು ಆ ಪ್ರಶ್ನೆನ. ಅಥವಾ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದ್ರೂ ಒಂದು ಹಬ್ಬದ ಕುರಿತು ಬರೆಯಿರಿ. ನಿಮ್ಮ ಊರಿನಲ್ಲಿ ಯಾವ ಹಬ್ಬಗಳು ಮಾಡ್ತಾರೆ ಆ ಹಬ್ಬಕ್ಕೆ ಸಂಬಂಧಪಟ್ಟಂತಹ ನಿಮ್ಗೆ ಇಷ್ಟ ಬಂದಂತಹ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. ಹಾಗೆ 18 ರಾಜನಾದ ತಿರುಕನ ಜೀವ ಹೇಗಿತ್ತು ಅನ್ನೋದು ಪ್ರಶ್ನೆನಾದರೂ ಆಗ್ಬೋದು. ಅಥವಾ 18ನೇ ಕ್ವಶನ್ಗೆ ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನಾಗಿ ಮಾಡಿದರೆ ಏನೆಲ್ಲ ಮಾಡಿರುವಿರಿ ಎಂಬುದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಬರೀಬೋದು ಮಕ್ಕಳ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಅಂಗಿರನ ಅರಮನೆಯ ಅಂತ ಇದೆ. ಇದು ಬಿಡುಗಡೆ ಹಾಡು ಸಂಬಂಧಪಟ್ಟಂತಹ ಇದು ಮೊದಲನೇ ಪ್ಯಾರನೂ ಬರುತ್ತೆ. ಸೊ ಇದನ್ನು ನೀವು ಕಲ್ತ್ಕೊಳ್ಳಿ. 19ನೇದು ಬರೆದಿರ್ತೀರ ಅಂತ ಅನ್ಕೋತೀನಿ. ಹಾಗೆ ಈ ಮಾತನ್ನು ಯಾರಿಗೆ ಹೇಳಿದರು ಅಂತ ಇದೆ ನೋಡಿ. 20ನೇ ಪ್ರಶ್ನೆಗೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ವಾಕ್ಯವನ್ನು ನಾವು ಬಿಲ್ಲ ಹಬ್ಬ ಪಾಠದಿಂದ ಆರಿಸ್ಕೊಳ್ಳಲಾಗಿದೆ. ಇದನ್ನು ವಸುದೇವ ದೇವಕಿ, ಅವಳ ಹೆಂಡತಿ ದೇವಕಿಗೆ ಹೇಳುವಂತಹ ಸಂದರ್ಭ. ಸೊ ಅದರಿಂದ ವಸುದೇವ ದೇವಕಿಗೆ ಹೇಳ್ತಾನೆ. ನೆಕ್ಸ್ಟ್ 21ಕ್ಕೆ ಶಿಶುವು ನೀನೆಲ್ಲ ಮಗನೇ ಕಾದಿರೋ ಸಮಬಲರು ಕಾರಣ ಅನ್ನೋದು. ಇದು ಧರ್ಮರಾಯ ಅಭಿಮನ್ಯುವಿಗೆ ಹೇಳೋದು. ಇದು ಯಾವ ಪಾಠ ಅಂತಂದರೆ ಅಭಿಮನ್ಯುವಿನ ಪರಾಕ್ರಮ ಅನ್ನುವಂಥ ಪಾಠದಿಂದ ಆಗುತ್ತೆ. ನೆಕ್ಸ್ಟ್ 7ನೇ ಮೇನು ಈ ಕೆಳಗಿನಗೆ ಪ್ರಸ್ತಾರ ಹಾಕಿ ಅಂತ ಕೊಟ್ಟಿದ್ದಾರೆ.
ಸೊ ಬಾಳೆಯ ತೋಟದ ಪಕ್ಕದ ಕಾಡೋಳು ಅನ್ನೋದು ಪ್ರಸ್ತಾರ ಮಾತ್ರ ಹಾಕಬೇಕು ಲಘು ಗುರುಗಳನ್ನು. ಸೊ ಅಂತಿಮ ಮೇನ್ ಪ್ರಶ್ನೆಯ ಉತ್ತರ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸರೋವರ, ಕೆರೆ, ಹೊಂಡಗಳ ಬೇರೆ ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿದ್ದಾವೆ ಏಕೆ ಅಂತ ಕೊಟ್ಟಿದ್ದಾರೆ. ಇದು 4 ಪ್ರಶ್ನೆಗೆ ಸಂಬಂಧಪಟ್ಟಂತಹ 4 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ. 24ನೇ ಪ್ರಶ್ನೆ 2ರಲ್ಲಿ ಯಾವುದಾದ್ರೂ ಬರೆಯಬಹುದು. ನಿಮ್ಮ ಅಕ್ಕನ ಮದುವೆಗೆ ಪ್ರಸ್ತುತ 2 ದಿನ ರಜೆ ಕೋರಿ ತರಗತಿಯ ಗುರುಗಳಿಗೆ ರಜಾಪತ್ರ ಬರೆಯಿರಿ ಅನ್ನೋದು ಕೊಟ್ಟಿದ್ದಾರೆ. ಅಥವಾ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದ 5-6 ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ನೀವು ಬರೀಬೋದು ಪತ್ರಲೇಖನ ಅಥವಾ ಈ ಚಿತ್ರಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನು. ಸೊ ಇದು ತುಂಬ ಸರಳವಾಗಿತ್ತು ಈ ಪೇಪರು ಅಂತ ಹೇಳ್ಬೋದು. ಹಾಗೆ ಹೆಚ್ಚಿನ ಮುಂದಿನ ಪ್ರಶ್ನೆ ಪತ್ರಿಕೆ ಎಲ್ಲ ಬರಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.